ಇವಾಗ ನೆಕ್ಸ್ಟ್ ಚಾಪ್ಟರ್ ವೈರಿಂಗ್ ಆಕ್ಸೆಸರೀಸ್ ಅಂತ ಹೇಳ್ತೀವಿ. ವೈರಿಂಗ್ ಆಕ್ಸೆಸರೀಸ್ ಅಂತ ಹೇಳಿದಾಗ ನಮಗೆ ವೈರಿಂಗ್ ಮಾಡಬೇಕು ಅಂತಂದ್ರೆ ಏನೇನು ಆಕ್ಸೆಸರೀಸ್ ಬೇಕು. ಇವಾಗ ಮೊನ್ನೆ ಪ್ಯಾನಲ್ ಬೋರ್ಡ್ ಮಾಡಿದ್ವಿ, ಕಂಟ್ರೋಲ್ ಪ್ಯಾನಲ್ ಬೋರ್ಡು, ಕಂಟ್ರೋಲ್ ಕ್ಯಾಬಿನೆಟ್ಸ್ನ ಮಾಡಿದ್ವಿ. ಆ ಕಂಟ್ರೋಲ್ ಕ್ಯಾಬಿನೆಟ್ಸ್ ಅಲ್ಲಿ ನಾವು ವೈರಿಂಗ್ ಮಾಡಬೇಕು ಅಂತಂದ್ರೆ ಅದರಲ್ಲಿ ಕೆಲವೊಂದು ಆಕ್ಸೆಸರೀಸು ನಮಗೆ ಬೇಕಾಗುತ್ತೆ. ಅವು ಏನೇನಪ್ಪ ಅಂದರೆ ಫಸ್ಟ್ ಒನ್ ಬಂದು ರೇಸ್ ವೇಸು ಮತ್ತೆ ಕೇಬಲ್ ಚಾನಲ್ಲು. ಸೆಕೆಂಡ್ ಒನ್ ಬಂದು ಡಿನ್ ರೈಲ್. ಇದು ಫಸ್ಟ್ ಒನ್ ಬಂದು ರೇಸ್ ವೇಸು, ಸೆಕೆಂಡ್ ಒನ್ ಬಂದು ಡಿನ್ ರೈಲ್. ಥರ್ಡ್ ಒನ್ ಬಂದು ನಮಗೆ ಟರ್ಮಿನಲ್ ಕನೆಕ್ಟರ್ಸ್. ಫೋರ್ತ್ ಒನ್ ಬಂದು ಥಿಂಬಲ್ ಲಗ್ಸ್, ಥಿಂಬಲ್ಸ್ ಅಂಡ್ ಲಗ್ಸ್. ಮತ್ತೆ ಫಿಫ್ತ್ ಒನ್ ಬಂದು ಫೆರೂಲ್ಸ್. ಸಿಕ್ಸ್ತ್ ಒನ್ ಬಂದು ಕೇಬಲ್ ಟೈ. ಮತ್ತೆ ಕೇಬಲ್ ಟೈ ಆಫ್ ಕೇಬಲ್ ಬೈಂಡಿಂಗ್ ಸ್ಟ್ರ್ಯಾಪ್. ನೆಕ್ಸ್ಟ್ ಬಂದು ಸ್ಲೀವ್ಸ್. ಸೆವೆಂತ್ ಒನ್ ಬಂದೇನು ಸ್ಲೀವ್ಸ್. ಏಯ್ತ್ ಒನ್ ಬಂದು ಗ್ರಾಮೆಟ್ಸ್. ನೆಕ್ಸ್ಟ್ ಕೇಬಲ್ ಕ್ಲಿಪ್ಸ್. ಮತ್ತೆ ಬಟನ್ಸ್. ಅಂದ್ರೆ ವೈರಿಂಗ್ ಆಕ್ಸೆಸರೀಸ್ ಅಂತ ಬಂದಾಗ ನಮ್ಗೆ ಏನಪ್ಪಾ ಅಂತಂದ್ರೆ ಇಷ್ಟು ಇರ್ತಿದ್ದು ನಾವು ವೈರಿಂಗ್ ಮಾಡೋಕ್ಕೆ ಸಾಧ್ಯವೇ ಆಗೋದಿಲ್ಲ. ಓಕೆನಾ? ಅದಕ್ಕೆ ನಾವು ಯಾವುದೇ ಒಂದು ವೈರಿಂಗ್ ಮಾಡಬೇಕಾದ್ರೆ ನಮ್ಗೆ ಏನ್ ಮಾಡಬೇಕು, ಇಷ್ಟು ಐಟಮ್ಸ್ ಬೇಕು. ಇಷ್ಟು ಐಟಮ್ಸ್ ಇದ್ರೆ ನಾವು ಅದ್ರ ಜೊತೆಗೆ ಪ್ಯಾನಲ್ ಬೋರ್ಡ್, ಇವಿಷ್ಟು ಇದ್ರೇನೆ ನಾವು ವೈರಿಂಗ್ ಮಾಡೋದಕ್ಕೆ ಸಾಧ್ಯ. ಆಯ್ತಾ? ಅದೇ ರೀತಿ ಫಸ್ಟ್ ಇಂಟ್ರೊಡಕ್ಷನ್ ತಿಳ್ಕೊಳ್ಳೋಣ. Wiring is the important to join various devices together, and the components used for this purpose is known as wiring accessories. ಅಂದ್ರೆ ಒಂದು ವೈರಿಂಗ್ ಮಾಡಬೇಕು ಅಂತಂದ್ರೆ ಅದೊಂದು ವೇರಿಯಸ್ ಡಿವೈಸ್ ಟುಗೆದರ್, ಒಂದೊಂದು ಡಿವೈಸಸ್ಗೆ ಒಂದೊಂದು ವೈರಿಂಗ್ ಮಾಡಬೇಕಾಗತ್ತೆ. ಅದೊಂದು ಮೋಸ್ಟ್ ಇಂಪಾರ್ಟೆಂಟು ಫಾರ್ ದಿ ಮತ್ತೆ ಅದರಲ್ಲಿ ಯೂಸ್ ಮಾಡ್ತಕ್ಕಂಥ ಕಾಂಪೋನೆಂಟ್ಸ್ನ ನಾವೇನಂತ ಕರಿತೀವಿ, ವೈರಿಂಗ್ ಆಕ್ಸೆಸರೀಸ್ ಅಂತ ಕರಿತೀವಿ. ವಿತ್ ದಿ ಹೆಲ್ಪ್ ಆಫ್ ವೈರಿಂಗ್ ಆಕ್ಸೆಸರೀಸ್ ದ ವೈರಿಂಗ್ ಆಫ್ ಎನಿ ಎಲೆಕ್ಟ್ರಿಕಲ್ ಡಿವೈಸ್ ಇಸ್ ಪಾಸಿಬಲ್. ಅಂದರೆ ಈ ವೈರಿಂಗ್ ಆಕ್ಸೆಸರೀಸ್ ಇಂದ ನಮಗೆ ಯಾವುದೇ ಒಂದು ಎಲೆಕ್ಟ್ರಿಕಲ್ ವೈರಿಂಗ್ ಮಾಡೋದಕ್ಕೆ, ಎಲೆಕ್ಟ್ರಿಕಲ್ ಡಿವೈಸಸ್ ಮಾಡೋದಕ್ಕೆ ಏನಾಗಿರುತ್ತೆ, ನಮಗೆ ಹೆಲ್ಪ್ ಆಗುತ್ತೆ. ಮತ್ತೆ ಡಿಫ್ರೆಂಟ್ ಟೈಪ್ಸ್ ಆಫ್ ಆಕ್ಸೆಸರೀಸ್ ಯೂಸ್ಡ್ ಇನ್ ಎಲೆಕ್ಟ್ರಿಕಲ್ ವೈರಿಂಗ್. ಅಂದ್ರೆ ಇದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಆಕ್ಸೆಸರೀಸ್ ನಾವು ಯೂಸ್ ಮಾಡ್ತೇವೆ. ಅವು ಯಾವ್ಯಾವಪ್ಪ ಅಂತಂದ್ರೆ ಒಂದು ರೇಸ್ ಕೇಬಲ್ ಚಾನಲ್, ಮತ್ತೆ ಡಿನ್ ರೈಲ್, ಟರ್ಮಿನಲ್ಸ್, ಥಿಂಬಲ್ಸ್ ಆರ್ ಲಗ್ಸ್, ಮತ್ತೆ ಫೆರೂಲ್ಸ್, ಕೇಬಲ್ ಟೈ, ಸ್ಲೀವ್ಸ್, ಗ್ರಾಮೆಟ್ಸ್, ಮತ್ತೆ ಕೇಬಲ್ ಕ್ಲಿಪ್ಸ್, ಬಟನ್ಸ್. ಇಷ್ಟನ್ನ ನಾವೇನ್ ಮಾಡ್ತೀವಿ, ವೈರಿಂಗ್ ಆಕ್ಸೆಸರೀಸ್ ನಲ್ಲಿ ಯೂಸ್ ಮಾಡ್ತೀವಿ. ಅದೇ ತರ ಫಸ್ಟ್ ಒನ್ ಬಂದು ರೇಸ್ ಬೇಸ್ ಅಂತ ತಿಳ್ಕೊಂಡಾಗ, ಈ ರೇಸ್ ಬೇಸ್ ಇನ್ ಮೆನಿ ಎಲೆಕ್ಟ್ರಿಕಲ್ ಇನ್ಸ್ಟಾಲೇಷನ್ ದ ಟೈಪ್ ಆಫ್ ಸ್ಟ್ರಕ್ಚರ್ಸ್ ಅಂಡ್ ಯೂಸ್ಡ್ ಫಾರ್ ದಿ ಸಪೋರ್ಟ್, fasten, direct and protect the installed wire and cable runs in critical. That ways choosing the appropriate pathway is important. A raceway is an enclosed electrical conduit from physical pathway for electrical wiring. Raceways protect wires and cables from the heat, humidity, corrosion, water intrusion and general physical threats.
ಅಂದರೆ ಈ ಏನಪ್ಪ ಅಂತಂದರೆ ಈ ರೇಸ್ ಇಂದ ನಾವು ಎಲೆಕ್ಟ್ರಿಕಲ್ ವೈರಿಂಗು ಏನರಿಂದ ಕಾಪಾಡ್ಕೋಬಹುದು ಅಂತಂದ್ರೆ ಇದೊಂದು ಫಿಸಿಕಲ್ ಪಾತ್ವೇ. ಅಂದ್ರೆ ಇದರಲ್ಲಿ ಏನಪ್ಪ ಅಂತಂದ್ರೆ ಒಂದು ವೈರ್ಸ್ ಹೀಟ್ ಬರ್ದಿರ, ಮತ್ತೆ ಹ್ಯುಮಿಡಿಟಿನ ಮತ್ತೆ ಕೊರೋಸಿನ್ ಅಲ್ಲಿ ರಸ್ಟ್ ಹಿಡಿದಿರ, ಮತ್ತೆ ನೀರು ವಾಟರ್ ಒಳಕ್ಕೆ ಹೋಗ್ದಿರಾ ಏನ್ ಮಾಡ್ಬೋದು ನಾವು ಸೇಫ್ ಇಡಬಹುದು. ನೆಕ್ಸ್ಟ್ ಇದ್ರಲ್ಲಿ ಬರ್ತಕ್ಕಂಥ ಟೈಪ್ಸ್ ಯಾವ್ಯಾವಪ್ಪ ಅಂದ್ರೆ ಈ ರೇಸ್ ನಲ್ಲಿ ಒಂದು ನಿಮ್ಗೆ IMC ಅಂದ್ರೆ ಇಂಟರ್ಮೀಡಿಯೇಟ್ ಮೆಟಲ್ ಕಾಂಡ್ಯೂಟ್, ಇದನ್ನ IMC ಅಂತ ಕರಿತೀವಿ, ಇದನ್ನ RMC ಅಂತ ಕರಿತೀವಿ. ಓಕೆನಾ? ಒಂದು ಇಂಟರ್ಮೀಡಿಯೇಟ್ ಮೆಟಲ್ ಕಾಂಡ್ಯೂಟ್ ಅಂತ ಬಂದಾಗ IMC is the circular metallic raceway within outside diameter is equal to RMC. ಅಂದ್ರೆ ಈ RMC ನಾವು ನೋಡಿದ್ರೆ ಇದರ ಔಟ್ಸೈಡ್ ಡಯಾಮೀಟರ್ RMC ಈಕ್ವಲ್ ಇರುತ್ತೆ. ಮತ್ತೆ ಇಟ್ ಈಸ್ ಮೇಡ್ ಇನ್ ಸ್ಟೀಲ್ ಅಲಾಯ್. ಇದನ್ನ ಯಾವ್ದ್ರಿಂದ ಮಾಡಿರ್ತಾರೆ ಅಂತಂದ್ರೆ ಸ್ಟೀಲ್ ಅಲಾಯ್ ನಿಂದ ಮಾಡಿರ್ತಾರೆ. ಅದೇ ರೀತಿ ನೆಕ್ಸ್ಟ್ ಒಂದು ಬಂದು ನಿಮ್ಗೆ ರಿಜಿಡ್ ಮೆಟಲ್ ಕಾಂಡ್ಯೂಟ್ ಅಂತ ಹೇಳ್ತೀವಿ. ಈ ರಿಜಿಡ್ ಮೆಟಲ್ ಕಾಂಡ್ಯೂಟ್ ಬಂದು ಇಟ್ ಈಸ್ ಸ್ಟ್ಯಾಂಡರ್ಡ್ ರೇಸ್ವೇ ಫಾರ್ ಪ್ರೊವೈಡಿಂಗ್ ಪ್ರೊಟೆಕ್ಷನ್ ಫ್ರಮ್ ಫಿಸಿಕಲ್ ಇಂಪ್ಯಾಕ್ಟ್ ಅಂಡ್ ಡಿಫಿಕಲ್ಟ್ ಎನ್ವಿರಾನ್ಮೆಂಟ್. ಅಂದ್ರೆ ಎಲ್ಲಿ ನಮಗೆ ಕಷ್ಟವಾಗಿರೋ ಜಾಗದಲ್ಲಿ ಈ ರಿಜಿಡ್ ಮೆಟಾಲಿಕ್ ಕಾಂಪೋನೆಂಟ್ ಇದು ಕಾಂಡ್ಯೂಟ್ ನ ನಾವು ಯೂಸ್ ಮಾಡ್ತೀವಿ. ನೆಕ್ಸ್ಟ್ FMC ಅಂತ ಕರಿತೀವಿ. ಇದನ್ನ ಫ್ಲೆಕ್ಸಿಬಲ್ ಮೆಟಲ್ ಕಾಂಡ್ಯೂಟ್ ಅಂತ ಕರಿತೀವಿ. ಫ್ಲೆಕ್ಸಿಬಲ್ ಮೆಟಲ್ ಕಾಂಡ್ಯೂಟ್ ಅಂತ ಬಂದಾಗ FMC ಸ್ಪ್ರಿಂಗ್ ಮೆಟಲ್ ಕನ್ಸ್ಟ್ರಕ್ಟೆಡ್ ರೇಸ್ವೇ. ಆಲ್ದೋ ಲೆಂತ್ ಆಫ್ ದಿ FMC installation is not limited. It's primarily used up to 6 feet. It is permitted for use dry location where flexibility is required. Connect raceway wiring system and equipments and move the shake or vibrate. ಅಂದ್ರೆ ಈ FMC ನ ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂತಂದ್ರೆ ಎಲ್ಲಿ ನಮಗೆ ವೈರ್ ಫ್ರೀ ಆಗಿ ಶೇಕ್ ಆಗುವಂತ ವೈಬ್ರೇಷನ್ ಆಗುವಂತ ಜಾಗದಲ್ಲಿ ಮತ್ತೆ ಫ್ರೀಯಾಗಿ ಮೂವ್ಮೆಂಟ್ ಆಗುವಂತ ಜಾಗದಲ್ಲಿ ನಾವೇನ್ ಮಾಡ್ತೀವಿ ಈ ಫ್ಲೆಕ್ಸಿಬಲ್ ಕಾಂಡ್ಯೂಟ್ ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಬಂದು ನಿಮಗೆ ಯಾವ್ದು ಬರ್ತದೆ ಅಂದ್ರೆ ಪಾಲಿವಿನೈಲ್ ಕ್ಲೋರೈಡ್ ಅಂದ್ರೆ PVC ಅಂತ ಬರ್ತದೆ. ಯಾವುದು? ಪಾಲಿವಿನೈಲ್ ಕ್ಲೋರೈಡ್ ಅಂತ ಕರಿತೀವಿ. PVC ಕಾಂಡ್ಯೂಟ್ ಅಂತ ಹೇಳ್ತೀವಿ. ಈ PVC ಕಾಂಡ್ಯೂಟ್ ನ ನಾವು PVC is a rigid non-metallic conduit that provides many of the advantages RMC while allowing installation in the areas that wet or corrosive. PVC conduit is an inexpensive, lightweight, strong raceway which can be cut and installed easily. ಅಂದ್ರೆ ಈ PVC ಕಾಂಡ್ಯೂಟ್ RMC ಗೆ ನಾವು ಕಂಪೇರ್ ಮಾಡಿದ್ರೆ ಇದರಿಂದ ತುಂಬಾ ನಮಗೆ ಅಡ್ವಾಂಟೇಜಸ್ ಇದೆ. ಮತ್ತೆ ಈ PVC ನ ನಾವು ಎಕ್ಸ್ಪೆನ್ಸಿವ್ ಕಡಿಮೆ ಇರುತ್ತೆ, ಲೈಟ್ ವೆಯ್ಟು ಕಡಿಮೆ ಇರುತ್ತೆ, ಮತ್ತೆ ಸ್ಟ್ರಾಂಗ್ ಆಗೋ ಇರುತ್ತೆ. ಮತ್ತೆ ಎಲ್ಲಿ ಬೇಕೋ ಅಲ್ಲಿ ನಾವು ಇದನ್ನ ಕಟ್ ಮಾಡಿಕೊಂಡು ಈಸಿಯಾಗಿ ಫಿಕ್ಸ್ ಮಾಡ್ಕೋಬಹುದು. PVC conduit may be heated and bent in the field by the using special heating tools. ಅಂದ್ರೆ ಈ PVC ನ ಬೇಕಿದ್ರೆ ನಾವು ಹೀಟ್ ಮಾಡ್ಕೊಂಡು ಬೆಂಡ್ ಮಾಡ್ಕೋಬಹುದು. ಅದು ಸ್ಪೆಷಲ್ ಹೀಟಿಂಗ್ ಟೂಲ್ಸ್ ಇಂದ ನಾವು ಏನ್ ಮಾಡಬಹುದು, ಇದನ್ನ ಹೀಟ್ ಮಾಡ್ಕೊಂಡು ಬೆಂಡ್ ಮಾಡಬಹುದು. ಇಟ್ ಈಸ್ ಕಾಮನ್ಲಿ ಯೂಸ್ಡ್ ಅಂಡ್ ಅಂಡರ್ಗ್ರೌಂಡ್ ರೇಸ್ವೇಸ್. ಅಂದ್ರೆ ಇದನ್ನ ನಾವು ಜಾಸ್ತಿ ಎಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ಅಂಡರ್ಗ್ರೌಂಡ್ ರೇಸ್ವೇಸ್ ನಲ್ಲಿ ಯೂಸ್ ಮಾಡ್ತೀವಿ. ಬಿಕಾಸ್ ಆಫ್ ಇಟ್ಸ್ ಲೋ ಕಾಸ್ಟ್, ಈಸಿ ಆಫ್ ದಿ ಇನ್ಸ್ಟಾಲೇಷನ್. ಅಂದ್ರೆ ಇದು ಯಾಕೆ ಅಂತಂದ್ರೆ ನಾವು ಇದು ಕಾಸ್ಟ್ ಕಡಿಮೆ ಇರುತ್ತೆ ಮತ್ತೆ ಇನ್ಸ್ಟಾಲೇಷನ್ ಈಸಿಯಾಗಿರುತ್ತೆ. ಅದರಿಂದ ನಾವೇನ್ ಮಾಡ್ತೀವಿ, ಇದನ್ನ ಅಂಡರ್ಗ್ರೌಂಡ್ ನಲ್ಲಿ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಎಲೆಕ್ಟ್ರಿಕಲ್ ಮೆಟಾಲಿಕ್ ಟ್ಯೂಬ್ ಅಂದ್ರೆ ಇದನ್ನ EMT ಅಂತ ಕರಿತೀವಿ. ಏನಂತ ಕರಿತೀವಿ? EMT ಅಂತ ಕರಿತೀವಿ. ಈ EMT ಅಂತ ತಗೊಂಡಾಗ EMT is the lightweight raceway that is relatively easy to bend, cut and ream. Since it is not threaded, all connectors and couplings are of the
threadless type and provide quick, easy and expensive installation compared to the threaded metallic conduit. ಅಂದರೆ EMT ಪೈಪ್ಸ್ ಏನಪ್ಪ ಅಂತಂದ್ರೆ ಈ ರೇಸ್ ವೇಸ್ ಅಂದ್ರೆ ಏನು ಹೆಂಗಪ್ಪ ಅಂದ್ರೆ ಈಸಿಯಾಗಿ ಬೆಂಡ್ ಮಾಡ್ಬೋದು, ಮತ್ತೆ ಕಟ್ ಮಾಡ್ಬೋದು, ಮತ್ತೆ ರಿಮ್ ಕಟ್ ಅಂಡ್ ರಿಮ್ ಅಂತಂದ್ರೆ ಬಗ್ಗಿಸ್ಲೂಬಹುದು. ಸಿನ್ಸ್ ಇಟ್ ಈಸ್ ನಾಟ್ ಥ್ರೆಡೆಡ್, ಇದನ್ನ ನಾವು ಥ್ರೆಡಿಂಗ್ ಮಾಡಕ್ಕೆ ಆಗೋದಿಲ್ಲ. ಆಯ್ತಾ, ಇದಕ್ಕೆ ಏನ್ ಬರ್ತದೆ ಅಂದ್ರೆ ಕನೆಕ್ಟರ್ಸ್ ಬರುತ್ತೆ, ಕಪ್ಲರ್ಸ್ ಬರ್ತದೆ, ಮತ್ತೆ ಥ್ರೆಡ್ಲೆಸ್ ಟೈಪ್ಸ್ ಆಫ್ ಪ್ರೊವೈಡಿಂಗ್. ಅಂದ್ರೆ ಇದು ಥ್ರೆಡ್ಲೆಸ್ ಇಲ್ಲದೆ ಇರೋದ್ರಿಂದ ಇದನ್ನ ನಾವು ಕ್ವಿಕ್ ಆಗಿ ಕೆಲಸ ಮಾಡ್ಕೋಬಹುದು. ಎಕ್ಸ್ಪೆನ್ಸಿವ್ ಕಡಿಮೆ ಇರುತ್ತೆ. ಇನ್ಸ್ಟಾಲೇಷನ್ ಕಂಪೇರ್ ಟು ಅದರ್, ಅಂದ್ರೆ ಇದನ್ನ ಇನ್ಸ್ಟಾಲೇಷನ್ ಅಷ್ಟೇ ಬೇರೆ ಕಂಪೇರ್ ಮಾಡಿದ್ರೆ ನಮಗೆ ಥ್ರೆಡೆಡ್ ಮೆಟಾಲಿಕ್ ಪೈಪ್ ಗಿಂತಲೂ ತುಂಬಾ ಈಸಿಯಾಗಿ ಆಗುತ್ತೆ. ಬಟ್ ಇದನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಕ್ಕಂಥದ್ದು ಯಾವ ಮೆಟೀರಿಯಲ್ ಇಂದಪ್ಪ, ಗ್ಯಾಲ್ವನೈಸ್ಡ್ ಸ್ಟೀಲ್ ಅಲ್ಯೂಮಿನಿಯಂ ಇಂದ ನಾವೇನ್ ಮಾಡ್ತೀವಿ, ಇದನ್ನ ಗ್ಯಾಲ್ವನೈಸ್ಡ್ ಸ್ಟೀಲು ಅಥವಾ ಅಲ್ಯೂಮಿನಿಯಂ ಇಂದ ಪೈಪ್ ನ ಮಾಡ್ತೀವಿ. ನೆಕ್ಸ್ಟ್ ಒಂದು ಮೆಟಾಲಿಕ್ ವೈರ್ ಬೇಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಒಂದು ಯಾವುದು, ಮೆಟಾಲಿಕ್ ವೈರ್ ಬೇಸ್ ಅಂತ ಕರಿತೀವಿ. ಈ ಮೆಟಾಲಿಕ್ ವೈರ್ ಬೇಸ್ ಅಂದ್ರೆ ಏನಪ್ಪಾ ಅಂತಂದ್ರೆ, ಮೆಟಾಲಿಕ್ ವೈರ್ ಬೇಸ್ ಆರ್ ಕಾಮನ್ಲಿ ಯೂಸ್ಡ್ ವೇರ್ ಆಸಿಸ್ ಟು ಬಿ ಕಂಡಕ್ಟರ್ಸ್ ವಿತ್ ಇನ್ ದ ರೇಸ್ ವೇ ರಿಕ್ವೈರ್ಡ್ ಟು ಮೇಕ್ ಟರ್ಮಿನೇಷನ್ specialize or taps to several devices and single location. ಒಂದೇ ಲೊಕೇಶನ್ ಅಲ್ಲಿ ನಾವು ಕೇಬಲ್ ರೇಸ್ ವೇಸ್ ಓಪನ್ ಇದ್ದಾಗ ಅಲ್ಲಿ ಜಾಯಿಂಟ್ ಹಾಕಬೇಕು ಅಂತಂದ್ರೆ ಅಂತ ಜಾಗಗಳಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಈ ಕಾರ್ನರ್ಗಳಲ್ಲಿ ಎಲ್ಲ ನಾವು ಕಟಿಂಗ್ ಹಾಕ್ಬೇಕಲ್ಲ, ಅಲ್ಲಿ ಬೆಂಡ್ ಇಲ್ಲ ಅಂತಂದ್ರೆ ನಾವೇನ್ ಮಾಡ್ತೀವಿ, ಈ ಮೆಟಾಲಿಕ್ ವೈರ್ ಬೇಸ್ ನ ನಾವು ಏನ್ ಮಾಡ್ತೀವಿ, ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಒಂದು ಬಂದು ನಮ್ಗೆ ಡಿಂಡ್ರೈಲ್. ಡಿಂಡ್ರೈಲ್ ಅಂದ್ರೆ ಏನಪ್ಪಾ ಅಂತಂದ್ರೆ ಇದು ಒಂದು ಚಾನಲ್ ತರ. ಇದನ್ನ ನಾವು MCB ಅಂದ್ರೆ ಈ ಕಂಟ್ರೋಲ್ ಪ್ಯಾನಲ್ಗಳಲ್ಲಿ MCB ನ ಫಿಕ್ಸ್ ಮಾಡೋದಕ್ಕೆ ಡಿಂಡ್ರೈಲ್ ನ ಯೂಸ್ ಮಾಡ್ತೀವಿ. ಈ ಡಿಂಡ್ರೈಲ್ ಇಸ್ ಎ ವೈಡ್ ಮೆಟಾಲಿಕ್ ಟ್ರಾಪ್ which is attached to the back of an electrical panel. It is also known as top hat rail because it is hat-shaped cross-section. It is widely used for the mounting circuit breakers and industrial control equipments inside control panel. These are made from the cold rolled carbon steel sheet with zinc plate. It permits easy snap on the removal of the hardware device, either in the installation of the for maintenance and replacement. Dim-rail can be found in different widths, 15 mm, 35 mm and 75 mm. It can be used in horizontal or vertical position in the control panel. ಅಂದ್ರೆ ಈ ಡಿಂಡ್ರೈಲ್ ನ ಎಲ್ಲಿ ಯೂಸ್ ಮಾಡ್ತೀವಪ್ಪ ಅಂತಂದ್ರೆ, ನಾವು ಈ ಕಂಟ್ರೋಲ್ ಪ್ಯಾನಲ್ ಅಲ್ಲಿ ಕಂಟ್ರೋಲ್ ಎಕ್ವಿಪ್ಮೆಂಟ್ಸ್ ಮತ್ತೆ ಸರ್ಕ್ಯೂಟ್ ಬ್ರೇಕರ್ಸ್ ನ ಯೂಸ್ ಮಾಡೋದಕ್ಕೆ ನಾವು ಇದನ್ನ ಡಿಂಡ್ರೈಲ್ ನ ಯೂಸ್ ಮಾಡ್ತೀವಿ. ಇದನ್ನ ಹಾರಿಜೆಂಟಲ್ ಅಥವಾ ವರ್ಟಿಕಲ್ ಆಗೋ ನಾವು ಪೊಸಿಷನ್ ಅಲ್ಲಿ ನಾವೇನ್ ಮಾಡ್ಬೋದು, ಇದನ್ನ ಫಿಕ್ಸ್ ಮಾಡ್ಬೋದು. ಮತ್ತೆ ಇದನ್ನ ಯಾವ್ದ್ರಿಂದ ಮಾಡಿರ್ತಾರೆ ಅಂತಂದ್ರೆ, ನಮ್ಗೆ ರೋಲ್ಡ್ ಕಾರ್ಬನ್ ಸ್ಟೀಲ್ ಶೀಟ್ ಇಂದ, ರೋಲ್ಡ್ ಕಾರ್ಬನ್ ಸ್ಟೀಲ್ ಶೀಟು ಮತ್ತೆ ಜಿಂಕ್ ಪ್ಲೇಟ್ಸ್ ನಿಂದ ಮಾಡಿರ್ತಾರೆ. ಇದ್ರದ್ದು ವಿಡ್ತ್ ಬಂದು ಏನಿರುತ್ತೆ, ಡಿಂಡ್ರೈಲ್ ವಿಡ್ತ್ 15 mm, 35 mm, 15 mm, 35 mm, 75 mm ಈ ತರ ಏನಾಗುತ್ತೆ ನಿಮ್ಗೆ MM ಅಲ್ಲಿ ಅದು ವಿಡ್ತ್ ಬರ್ತಕ್ಕಂಥದ್ದು. ಇದನ್ನ ಹಾರಿಜೆಂಟಲ್ ಮತ್ತೆ ವರ್ಟಿಕಲ್ ಆಗಿ ಯೂಸ್ ಮಾಡ್ತೀವಿ. ಮತ್ತೆ ಟರ್ಮಿನಲ್ ಕನೆಕ್ಟರ್ಸ್ ಅಂತ ಬರುತ್ತೆ. ಈ ಟರ್ಮಿನಲ್ ಕನೆಕ್ಟರ್ಸ್ ಅಂತಂದ್ರೆ ಏನಪ್ಪಾ ಅಂತಂದ್ರೆ, ಇದನ್ನ ನಾವು ಎಲ್ಲಿ ಜಾಯಿಂಟ್ಸ್ ಹಾಕದಿರಾ ಟರ್ಮಿನೇಷನ್ ಮಾಡ್ಕೊಂತೀವಿ. ಅಂದ್ರೆ ನಿಮ್ಗೆ ಈ ಫ್ಯಾನ್ಗಳಲ್ಲಿ ಮಿಕ್ಸಿಗಳಲ್ಲಿ ಬಂದಿರುತ್ತೆ ಇದು ಟರ್ಮಿನೇಷನ್ಸ್. ಓಕೆನಾ. ಈ ಟರ್ಮಿನಲ್ ಕನೆಕ್ಟರ್ಸ್ ಆರ್ ಮೆಕ್ಯಾನಿಕಲ್ ಡಿವೈಸ್ ವಿಚ್ ಆರ್ ಯೂಸ್ಡ್ ಟು ಕನೆಕ್ಟ್ ವೈರ್ಸ್ ಅಂಡ್ ಕೇಬಲ್ಸ್ ಟು ಎಕ್ಸ್ಟೆಂಡ್ ದಿ ಲೆಂತ್. ಅಂದ್ರೆ ಇದೇನಪ್ಪ ಅಂತಂದ್ರೆ, ವೈರ್ನ ನಾವು ಎಕ್ಸ್ಟೆಂಡ್ ಮಾಡ್ಕೊಳ್ಳೋದಕ್ಕೆ ಮತ್ತೆ ಜಾಯಿಂಟ್ಸ್ ಬರ್ದಿರಾ ನೋಡ್ಕೊಳ್ಳೋದಕ್ಕೆ ನಾವೇನ್ ಮಾಡ್ತೀವಿ, ವಿತೌಟ್ ಜಾಯಿಂಟ್ಸ್ ನ ಹಾಕದಿರಾ ನಾವು ಟರ್ಮಿನೇಟ್ ಮಾಡೋದಕ್ಕೆ ಯೂಸ್ ಮಾಡತಕ್ಕಂಥದ್ದು ಟರ್ಮಿನಲ್ ಕನೆಕ್ಟರ್ಸ್ ಅಂತ ಕರಿತೀವಿ. ಇದರಲ್ಲಿ 1 ವೇ, 2 ವೇ, 3 ವೇ, 4 ವೇ ಅಂತ ಈ ತರ ಬರುತ್ತೆ. ಮತ್ತೆ ಇದು 12 ವೇ ಸಮೇತ ಬರುತ್ತೆ. 6 ಆರ್ಮ್ಸ್ 12 ವೇ ಅಂದ್ರೆ 6 ಆರ್ಮ್ಸ್ ಬರುತ್ತೆ. 6 ಆರ್ಮ್ಸ್ ಬರುತ್ತೆ. 12 ವೇ ಅಂತಂದ್ರೆ 12 ಪಾಯಿಂಟ್ಸ್ ನ ಇದರಿಂದ ನಾವು ಏನ್ ಮಾಡ್ಬೋದು, ಔಟ್ಪುಟ್ ನ ತಗೋಬಹುದು. ಆಯ್ತಾ. ಇದು
ನೆಕ್ಸ್ಟ್ ನಿಮ್ಗೆ ಬರ್ತಕ್ಕಂಥದ್ದು ಥಿಂಬಲ್ಸ್ ಆರ್ ಲಗ್ಸ್ ಅಂತ ಬರ್ತದೆ. ಈ ಥಿಂಬಲ್ಸ್ ಆರ್ ಲಗ್ಸ್ ಅಂತ ಬಂದಾಗ ಇದನ್ನ ನಾವು ಟ್ರಾನ್ಸ್ಫಾರ್ಮರ್ಗಳಲ್ಲಿ ಯೂಸ್ ಮಾಡ್ತೀವಿ. ಓಕೆನಾ, ಟರ್ಮಿನಲ್ ಕನೆಕ್ಟರ್ಸ್ ಆಯ್ತು. ಥಿಂಬಲ್ಸ್ ಅಂಡ್ ಲಗ್ಸ್, ಥಿಂಬಲ್ಸ್ ಅಂಡ್ ಲಗ್ಸ್ ಅಂತ ಬಂದಾಗ ಇದನ್ನ ನಾವು ಏನ್ ಯೂಸ್ ಮಾಡ್ತೀವಿ ಅಂತಂದ್ರೆ ನಟ್ಟು ಬೋಲ್ಟ್ ಅಂದ್ರೆ ಥಿಂಬಲ್ಸ್ ಆರ್ ಲಗ್ಸ್ ಆರ್ ಡಿವೈಸಸ್ ಯೂಸ್ಡ್ ಫಾರ್ ದಿ ಕನೆಕ್ಟಿಂಗ್ ಕೇಬಲ್ಸ್, electrical appliances, other cable surfaces or mechanism. The clamps are connected wires and automotive batteries are common example. Cable lugs, they are designed to easily install to remove the repair or maintenance and generally used when permanent direct fastening methods are not fixable.